ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಇವಾಗ. ಮಾವಿನ ಹಣ್ಣನ್ನು ಬಳಸಿ ಹೋಳಿಗೆ ಮಾಡೋಣ. ಮಾವಿನ ಹಣ್ಣಿನ ಹೋಳಿಗೆ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇದು ಮಾವಿನ ಹಣ್ಣಿನ ಹೋಳಿಗೆ ಭಾಳ ಈಸಿ ಮಾಡೋದು. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಸಾನಿಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಯಾಕೆ ಹಾಕೋದು ಅಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ ಅರಿಶಿನ ಪುಡಿನ ಹಾಕೋದು. ಹಾಕಿ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನ ಹಿಟ್ಟಿನಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಬನ್ನಿ. ಅದು ಗಟ್ಟಿನೂ ಆಗಬಾರ್ದು, ಹೋಳಿಗೆಗಲ್ವ ಹಿಟ್ಟು, ಸ್ವಲ್ಪ ಗಟ್ಟಿನೂ ಆಗಬಾರ್ದು, ಸ್ವಲ್ಪ ತೆಳ್ಳಗೂ ಆಗಬಾರ್ದು. ಮೀಡಿಯಮ್ ಸೈಜಲ್ಲಿ ನೀರು ಹಾಕಿ ಕಲಿಸ್ಕೊಳ್ಳೋಣ. ತಣ್ಣೀರೇ ಹಾಕಿ ನೀರನ್ನ ಹಾಕಿ ಹೋಳಿಗೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ. ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ಹೋಳಿಗೆನ ಉಬ್ಬಲಿ ಅಂತ ಎಣ್ಣೆ ಹಾಕ್ತಾರೆ. ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಅದು ಚೆನ್ನಾಗಿ ಹೀಗೆ ಕಲಿಸಿದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಪೂರ್ತಿ ಹಿಟ್ಟೆಲ್ಲ. ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಅಷ್ಟೇ. ಕಲಿಸಾದ್ಮೇಲೆ ಒನ್ ಅವರ್ ನೆನಿಬೇಕು ಹಿಟ್ಟು ಚೆನ್ನಾಗಿ ನೆಂದರೆ ಹೋಳಿಗೆ ಮಾತ್ರ ಒಂದು ಇಟುವರೆಲ್ಲ ಸಖತ್ತಾಗಿ ಬರುತ್ತೆ ಹೋಳಿಗೆ ಮಾತ್ರ. ನೋಡಿರಿ, ಹಿಟ್ಟನ್ನ ಈ ಥರ ಕೈಲಿ ಹಿಂಗೆ ಉಂಡೆ ಕಟ್ಟಿ ಹೀಗೆ ಮಾಡಿದರೆ ಎಣ್ಣೆ ಎಲ್ಲ ಪೂರ್ತಿ ಹಿಟ್ಟಿಗೆ ಇದಾಗಬೇಕು. ಅದಕ್ಕಾಗಿ ಈ ಥರ ಮಾಡ್ಕೊಳ್ಳಿ. ಹಿಟ್ಟನ್ನ ಪೂರ್ತಿ ಇದು ಮಾಡಾದ್ಮೇಲೆ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂತ ಕಲಿಸ್ಕೊಳ್ಳಿ. ನೀರನ್ನ ಹಾಕಿ ಚೆನ್ನಾಗಿ ಕಲಿಸಿ ಹಿಟ್ಟನ್ನ ಕಲಿಸಾದ್ಮೇಲೆ ಅದನ್ನ ಬಾಯಿ ಮುಚ್ಚಿ ಈ ಥರ ಕಲಿಸಿ ಆದಮೇಲೆ ಈ ಥರ ಆಗುತ್ತೆ ನೋಡಿ ಹಿಟ್ಟು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನ ಹಿಟ್ಟಿನ ಮೇಲೆ ಮುಚ್ಚಿ ಇಡೋಣ. ಈ ಥರ ಎಣ್ಣೆ ಹಚ್ಚಿ ಪೂರ್ತಿ ಇಷ್ಟು ಗಟ್ಟಿನೂ ಅಲ್ಲ, ಸ್ವಲ್ಪ ತೆಳ್ಳಗೂ ಅಲ್ಲ, ಆ ಥರ ಕಲಿಸಿದ್ದೀನಿ ಹಿಟ್ಟು ನಾನು. ನೋಡಿ, ಮುಟ್ಟಿದ್ರೆ ಗೊತ್ತಾಗುತ್ತೆ. ಮೆತ್ತಗಿರ್ಬೇಕು. ಕಲಸೋವಾಗ ಸ್ವಲ್ಪ ಮೆತ್ತಗೆ ಕಲಿಸಿ, ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ಅದು ಹಾಗಾಗಿ ಕಲಸಾದ್ಮೇಲೆ ಎಣ್ಣೆ ಹಚ್ಚಿ ಬಾಯಿ ಮುಚ್ಚಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ನೆನೆಯಲಿ. ಈಗ ಮಾವಿನ ಹಣ್ಣಿನ ಹೋಳಿಗೆ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು, ಹಿಟ್ಟಂತೂ ಕಲಸಿಟ್ಟು 4 ಮಾವಿನ ಹಣ್ಣು ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲ, 1 ಕಪ್ಪು ಚಿರೋಟಿ ರವೆ, 1 ಕಪ್ನಷ್ಟು ಕೊಬ್ಬರಿ, ಒಂದು ಕೊಬ್ಬರಿ ಒಣ ಕೊಬ್ಬರಿ ಅದು. ಅದನ್ನ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಹೆಚ್ಚಿಟ್ಟಿರ್ತೀವಲ್ಲ ಆ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಳ್ಳಿ. ಇಲ್ಲ ತುರಿದ್ರೆ ತುರಿ. ಏನು ತುರಿಯೋದು ಅಂತ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಆ ಮಿಕ್ಸಿ ಹಾಕ್ಕೊಂಡಿದ್ದ ತೆಗೆದಿಟ್ಕೊಳ್ಳೋಣ. ಈಗ ಮಿಕ್ಸಿ ಹಾಕಿದ್ವಲ್ಲ ಕೊಬ್ಬರಿನ, ಅದನ್ನ ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ. ಅದನ್ನ ತಗೊಂಡಾದ್ಮೇಲೆ ಅದಕ್ಕೆ ಮಾವಿನ ಹಣ್ಣನ್ನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಅದನ್ನ ಮಿಕ್ಸಿ ಮಾಡ್ಕೋಬೇಕು. ಮಾವಿನ ಹಣ್ಣನ್ನ ಈ ಥರ ಗ್ರೈಂಡ್ ಮಾಡ್ಕೊಂಡು ಈ ಥರ ಸ್ಪೂನಲ್ಲಿ ಕ್ರೀಮ್ ಟೈಪ್ ಬರಬೇಕು. ಮಾವಿನ ಹಣ್ಣು ಮಿಕ್ಸಿ ಹಾಕ್ಕೊಂಡಿದ್ದೀನಿ ನೋಡಿ, ಕ್ರೀಮ್ ಟೈಪ್ ಬರ್ತಾಯಿದೆ. ಈ ಥರ ಬಂದಮೇಲೆ ಗ್ಯಾಸ್ ಹಚ್ಚಿ ಸ್ಟವ್ ಹಚ್ಚಾದ್ಮೇಲೆ ಒಂದು ಬಾಣಲೆ ಇಡಿ. ಬಾಣಲೆ ಇಟ್ಟು ರವಾನ 1 ಸ್ಪೂನ್ ಅಥವಾ 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹುರಿರಿ. ಫಸ್ಟ್ ರವಾನ ಕೆಂಪಾಗೋವರೆಗೂ ತುಪ್ಪ ಹಾಕಿ ಹುರಿರಿ. ತುಪ್ಪ ಆದರೂ ಹಾಕ್ಬೋದು, ತುಪ್ಪ ತಿನ್ನೋರು ತುಪ್ಪ ಹಾಕ್ಕೋಬೋದು. ತುಪ್ಪ ಹಾಕಿದರೆ ರವೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತ ಅಷ್ಟೇ. ರವೆ ಹುರ್ಕೊತ ನಾನು ತುಪ್ಪ ಹಾಕ್ತಿದ್ದೀನಿ ನೋಡಿ. ನೀವು 1 ಸ್ಪೂನ್ ಆದರೂ ಹಾಕ್ಕೊಳ್ಳಿ, 2 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಎಷ್ಟು ನಿಮಗೆ ತುಪ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ತುಪ್ಪ ಹಾಕ್ಕೊತ ಹುರಿರಿ. ಚೆನ್ನಾಗಿ ಕೆಂಪು ಕಲರ್ ಬರೋವರೆಗೂ ರವಾನ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಹುರಿರಿ ರವೆ, ಇಲ್ಲಾಂದರೆ ಸೀದು ಹೋಗುತ್ತೆ. ಅದಕ್ಕೆ ತುಪ್ಪ ಹಾಕಿದ್ದೀವಲ್ಲ, ತುಪ್ಪ ರವಾನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದ್ರ ಸಂಬಂಧ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ರವಾನ ಹುರ್ಕೊಳ್ಳಿ. ಕೆಂಪು ಕಲರ್ ಬರೋವರೆಗೂ ನೋಡಿ ರವೆ ಹೆಂಗೆ ಕಲರ್ ಚೇಂಜ್ ಆಗ್ತಾಯಿದೆ ಅಂತ. ಸ್ವಲ್ಪ ಈಗ ಕಲರ್ ಚೇಂಜ್ ಆಗಿದೆ ಪೂರ್ತಿ. ಈಗ ಕಲರ್ ಚೇಂಜ್ ಆಗ್ತಾ ಇದೆ ರವೆ. ಕೊಬ್ಬರಿ ತುರಿದಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ಕೊಬ್ಬರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಬಿಸಿ ಆಗಲಿ ಕೊಬ್ಬರಿನೂ. ಅದಾದಮೇಲೆ ಮಾವಿನಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಮಾವಿನ ಹಣ್ಣನ್ನು, ಅದನ್ನು ಹಾಕ್ಕೊಳ್ಳೋಣ. ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ತಳ ಹಿಡಿಯುತ್ತೆ. ತಳ ಹಿಡಿಲಾರ್ದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿ ಪೂರ್ತಿ ಮಾವಿನ ಹಣ್ಣು ಮತ್ತು ರವೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಪೂರ್ತಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕೈ ಆಡಬೇಕು.
ಏಲಕ್ಕಿ ಮತ್ತು ಪುಡಿ, ಏಲಕ್ಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನಿಮಗೆ ತುಪ್ಪ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ಇವಾಗ ಬೆಲ್ಲ ಹಾಕ್ತಿದ್ದೀನಿ ನೋಡಿ. ಏಲಕ್ಕಿ ಪುಡಿ ಹಾಕಿದ್ರಲ್ಲ, ಅದಾದಮೇಲೆ ಲಾಸ್ಟಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿ. ಚೆನ್ನಾಗಿ ಒಂದು ಅರ್ಧ ಕಪ್ ತೊಗೊಂಡಿದ್ವಲ್ಲ, ನಿಮಗೆ ಸ್ವೀಟ್ ಬೇಕು ಅಂದರೆ ಮಾವಿನಹಣ್ಣು ಸ್ವೀಟ್ ಇದ್ವಿ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಮಾವಿನಹಣ್ಣು ಸ್ವೀಟ್ ಇಲ್ಲ ಅಂದರೆ ಭಾಳಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದು ಈ ಥರ ಆಗುತ್ತೆ. ಬೆಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಪ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ರೆ ಹಾಕ್ಕೊಳ್ಳಿ, ನಾನು ಇಷ್ಟೇ ಹಾಕ್ಕೊಂಡೆ. ಚೆನ್ನಾಗಿ ಬಂದಿದೆ ನೋಡಿ. ಹಿಂಗೆ ಚಮಚಮಿದಿಲ್ಲ ಹಿಂಗೆ ಕೈ ಆಡಿಸಿದ್ರೆ ಚೆನ್ನಾಗಿ ನೀಟಾಗಿ ಬರಬೇಕದು. ಉಂಡೆ ಕಟ್ಟಕ್ಕೆ ಬರ್ತಾಯಿದೆ ನೋಡಿ ಹೂರ್ಣ. ಎಷ್ಟು ಚೆನ್ನಾಗಾಗಿದೆಯಲ್ಲ. ಈಗ ಆಯಿತು, ಗ್ಯಾಸ್ನ ಬಂದ್ ಮಾಡ್ಕೊಡೋಣ. ಇದೊಂದು ಸ್ವಲ್ಪ ಹೊತ್ತು ಆಗಲಿ, ಹಿಟ್ಟು ಏನಾಗಿದೆ ಅಂತ ನೋಡ್ಕೊಳ್ಳೋಣ. ಹಿಟ್ಟು ನೆಂದಿದೆ. ಆಮೇಲೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ. ಹಿಟ್ಟು ಕೈಗೆ ಹತ್ತಾ ಇಲ್ಲ, ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ಹೋಳಿಗೆ ಮಾಡೋಣ. ಅದು ಆರಿದೆ ನೋಡಿ. ಹಿಟ್ಟಿಗೆ ಅರಿಶಿನ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಹಳದಿ ಕಲರ್ ಕಾಣ್ತಿದೆ ಹಿಟ್ಟು. ಹಿಟ್ಟನ್ನ ಅಗಲ ಮಾಡಿ ಉಂಡೆ ಕಟ್ಕೊಂಡು ಅದನ್ನ ಅದರೊಳಗಿಟ್ಟು ಹಿಂಗೆ ಹೋಳಿಗೆ ಯಾವ ಥರ ತುಂಬ್ತೀವಿ ಆ ಥರ ತುಂಬೋದು ಅಷ್ಟೇ. ತುಂಬಿ ಲಟ್ಟಿಸಿ ಬೇಯಿಸಿದ್ರೆ ಆಯ್ತು ಹೋಳಿಗೆ. ತುಂಬ್ತಿದ್ದೀನಿ ಈಗ. ತುಂಬಿ ಆದಮೇಲೆ ಹೋಳಿಗೆ ಲಟ್ಟಿಸ್ತಾ ಇದ್ದೀವಿ. ಪೇಪರ್ ಮೇಲಾದರೂ ಲಟ್ಟಿಸ್ಬೋದು, ಇಲ್ಲ ಹೋಳಿಗೆ ಪೇಪರ್ ಸಿಗುತ್ತಲ್ಲ ಆ ಪೇಪರ್ನಲ್ಲಾದರೂ ಲಟ್ಟಿಸ್ಬೋದು, ಇಲ್ಲ ಕೈಲಿ ತಟ್ಬೋದು. ಹಂಚಿನ ಮೇಲೆ ಎಣ್ಣೆ ಹಾಕಿ, ತವೆ ಮೇಲೆ ಎಣ್ಣೆ ಹಾಕಿ ಆಮೇಲೆ ಹೋಳಿಗೆ ಹಾಕಿದ್ದೀನಿ. ನಾವು ಒಲೆ ಮೇಲೆ ಮಾಡ್ತಿರೋದು, ಇದು ಕರೆಂಟಿಂದು ಕಟ್ಟಿಗೆ ಒಲೆ ಇದು. ಅದಕ್ಕೆ ನಾವು ಹೊಳ್ಳಿಸಿ ಚೆನ್ನಾಗಿ ಬೇಯಿಸ್ಬೇಕು. ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು ಎಣ್ಣೆ ಹಚ್ಚಿ. ಯಾವ ಥರ ಉಬ್ಬುತ್ತೆ ನೋಡಿ. ಸೇಮ್ ಹೋಳಿಗೆ ಯಾವ ಥರ ಬರುತ್ತೋ ಅದೇ ಥರ ಬರ್ತೈತೆ. ಚೆನ್ನಾಗಿ ಸಖತ್ತಾಗಿ ಬರ್ತೈತೆ ಮಾತ್ರ ಹೋಳಿಗೆ ಮಾತ್ರ. ಥ್ಯಾಂಕ್ ಯು ಫಾರ್